ಎಲ್ರಿಗೂ ನಮಸ್ತೆ. ನಾನು ಹಾಕಿರುವಂತಹ ವಿಡಿಯೋದಲ್ಲಿ ತುಂಬಾ ಜನ ಗಂಡ್ಮಕ್ಳು ಮತ್ತೆ ಲೇಡೀಸು ಎಲ್ಲರೂ ಇನ್ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಾ, ಮತ್ತೆ ಕಮೆಂಟ್ ಅಲ್ಲೂ ಮೆಸೇಜ್ ಮಾಡ್ತಾ ಇದ್ದೀರಾ. ಅಕ್ಕ, ನಾನು ರೂಮಲ್ಲಿ ಇದ್ದೀನಿ, ನಾನು ರಾಯರ ಫೋಟೋ ಇಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ, ರಾಯರನ್ನ ಆರಾಧನೆ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ತುಂಬಾ ಕಷ್ಟ, ನೋವು, ಸಂಕಷ್ಟಗಳನ್ನ ಅನುಭವಿಸ್ತಾ ಇದ್ದೀನಿ ಅಕ್ಕ, ಏನ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ. ನೋಡಪ್ಪ, ನಾನು ಹೇಳ್ತಾ ಇರೋದು ಏನು ಅಂದ್ರೆ, ನಾನು ರಾಯರನ್ನ ಆರಾಧನೆ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ತುಂಬಾ ನೋವು, ಸಂಕಟ, ದುಃಖಗಳನ್ನೆಲ್ಲ ಅನುಭವಿಸೇನೆ ನಾನು ರಾಯರನ್ನ ಪೂಜೆ ಮಾಡೋದಕ್ಕೆ ಶುರು ಮಾಡಿದೆ. ನೀವು ಕೇಳ್ತಾ ಇರೋ ಪ್ರಶ್ನೆ ನನ್ನಲ್ಲೂ ಕಾಡಿತ್ತು. ನಾನು ಮುಂಚೆನೆ ತುಂಬಾ ನೋವಲ್ಲಿದ್ದೆ. ಅಂಥದ್ರಲ್ಲಿ ರಾಯರೇ, ನಾನು ನಿಮ್ಮನ್ನ ಆರಾಧನೆ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಯಾಕಪ್ಪ ಇಷ್ಟೊಂದು ನೋವು, ಸಂಕಟ, ದುಃಖ ಕೊಡ್ತಾ ಇದ್ದೀರಾ? ಬೇಡಪ್ಪ ತಂದೆ, ತಡ್ಕೊಳ್ಳೋಂಥ ಶಕ್ತಿ ನನ್ನಲ್ಲಿಲ್ಲ ಅಂತ ನಾನು ರಾಯರಲ್ಲಿ ಬೇಡ್ಕೊಂಡೆ. ನಾನು ಹೇಳೋದು ಒಂದು, ನಿಮ್ಮ ಪ್ರಶ್ನೆಗೆ ಉತ್ತರ ಏನಂದ್ರೆ, ಒಂದು ಮಗು ತಾಯಿ ಗರ್ಭಕ್ಕೆ ಬಿದ್ಮೇಲೆ ಆ ಮಗು ಈಚೆ ಬರಕ್ಕೆ 9 ತಿಂಗಳು ಬೇಕು. ಹಾಗೆ ಆ ಮಗು ಹುಟ್ಟಿದ್ಮೇಲೂ ಸಹ 1 ವರ್ಷ ಬೇಕು ಅದು ನಡೆದಾಡೋದಕ್ಕೆ. ಅದಕ್ಕೂ ಟೈಮ್ ಬೇಕಲ್ವಾ? ರಾಯರು ಪೂಜೆ ಮಾಡಿ ಆರಾಧನೆ ಮಾಡಿದ್ಮೇಲೆ ನನ್ಗೆ ಒಳ್ಳೇದಾಗ್ಲಿಲ್ಲ, ನನ್ ಕೆಟ್ಟದ್ದೇ ಆಗ್ತೈತೆ ಅಂತ ದಯವಿಟ್ಟು ಯಾರೋ ದೇವ್ರನ್ನ ನಿಂದನೆ ಮಾಡೋದಕ್ಕೆ ಹೋಗ್ಬೇಡಿ. ಈಗ ನಮ್ಗೆ ದೇವ್ರು ಒಬ್ನೇ, ಆದ್ರೆ ದೇವ್ರಿಗೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ, ಅವ್ರನ್ನೆಲ್ಲ ನೋಡಿ ಬರೋ ತನಕ ನಾವು ನೆಮ್ಮದಿಯಿಂದ ರಾಯರನ್ನ ಪೂಜೆ ಮಾಡಿ ಆರಾಧನೆ ಮಾಡಿ ಮನ್ಸಾರ ಪೂಜೆ ಮಾಡಿ ಎಲ್ರಿಗೂ ನಮ್ಮ ರಾಯರು ಒಳ್ಳೇದ್ ಮಾಡ್ತಾರೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.